ಧರ್ಮಸ್ಥಳ ಗಂಗೋತ್ರಿವರೆಗಿನ 3.1 ಕಿಲೋಮೀಟರ್ ರಸ್ತೆ ಡಾಮರೀಕರಣ. ಇದು ಸುಮಾರು 1 ಕೋಟಿ ರೂಪಾಯಿ ವೆಚ್ಚದ್ದು. ಈಗ ನಾನು ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದೇನೆ. ಆದಷ್ಟು ಶೀಘ್ರವಾಗಿ ಈ ಮಾರ್ಗದ ಕೆಲಸ ಸಂಪೂರ್ಣ ಆಗಿ ಮಾಡಿಸ್ತೇನೆ. 50-54 ಕೃಷಿಕೆಯಲ್ಲಿ ಮಾಡುವಂಥ ರಸ್ತೆ. ಇಲ್ಲಿಂದ ಧರ್ಮಸ್ಥಳ ಸ್ನಾನಘಟ್ಟದವರೆಗೆ 3.1 ಕಿಲೋಮೀಟರ್. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಅವರ ಕಾಲೋನಿಗೆ ಕಾಂಕ್ರೀಟ್ ರಸ್ತೆ ಮಾಡಬೇಕು, ಡಾಮರೀಕರಣ ಆಗುತ್ತೆ. ಇದು 25 ಲಕ್ಷ ರೂಪಾಯಿ ಮಂಜೂರಾಗಿದೆ. ಪಂಚಾಯತಿ ಬಲ ಕಚೇರಿ ಮಾಡಿದೆ. ಹಲವಾರು ಕಾರ್ಯಕ್ರಮಗಳನ್ನು ನಾವು ಉದ್ಘಾಟನೆಯನ್ನು ಮಾಡಲಿಕ್ಕೆ ಇಂದು ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿರುವಂಥ ನಮ್ಮ ಜಿಲ್ಲಾ ಪಂಚಾಯತಿನ ನೂತನ ಅಧ್ಯಕ್ಷರಾಗಿ ಆಗಿರುವಂಥ ಮಾನ್ಯ ಕೊರಗಪ್ಪ ನಾಯಕ ಅವರು ಕೂಡ ನಮ್ಮ ನಿಮ್ಮೆಲ್ಲ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಈಗಾಗಲೇ ಇಬ್ಬರು ಅಧ್ಯಕ್ಷರು ಅಧಿಕಾರವನ್ನು ಚಲಾಯಿಸಿ ಈಗ 3ನೇ ಅಧ್ಯಕ್ಷರು ಅಧಿಕಾರದಲ್ಲಿದ್ದಾರೆ. ಸೂರ್ಯನ ಅಧ್ಯಕ್ಷರು ಚಂದನ್ ಕಾಮತ್, ನನಗೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷರಿಗೆ, ಅದೇ ರೀತಿ ತಾಲೂಕ್ ಪಂಚಾಯತ್ ಸದಸ್ಯರಿಗೆ, ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಇಲ್ಲಿ ವಿವಿಧ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡುವಂಥ ಅವಕಾಶವನ್ನು ಕಲ್ಪಿಸಿದ್ದಾರೆ. ಮುಖ್ಯವಾಗಿ ಭಾರತ್ ನಿರ್ಮಾಣ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಇದರ ಉದ್ಘಾಟನೆಯನ್ನು ನಾನು ನೆರವೇರಿಸಿದ್ದೇನೆ ಅಂತ ಹೇಳಿ ತಿಳಿಸಲು ಸಂತೋಷ ಪಡುತ್ತಾ ಇದ್ದೇನೆ. ಯೋಜನೆಗಳ ಸಮರ್ಪಕವಾಗಿ ಕಾರ್ಯನಿರ್ವಹಿಸುವಂತಹ ಉತ್ತಮ ಸಂಘಟನಾತ್ಮಕ ವ್ಯಕ್ತಿ ಶ್ರೀ ಕೊರಗಪ್ಪ ನಾಯಕ್ ಅವರನ್ನು ಸನ್ಮಾನಿಸಲಿಕ್ಕೆ ನಿರ್ವಹಿಸುತ್ತಾರೆ. ಧರ್ಮಸ್ಥಳದ ಗ್ರಾಮ ಪಂಚಾಯತ್ನಲ್ಲಿ ಹಾಗೆ ಬದುಕನ್ನು ಉಳಿಸಿದಂತ ಒಳ್ಳೆಯ ಕೆಲಸಗಾರ ಶ್ರೀ ಗಾಂಧಿ ಅವರನ್ನು ಸನ್ಮಾನಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇವೆ. ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ಇಲ್ಲಿ ಸೇರಿದ್ದೇವೆ. ಅತ್ಯುತ್ತಮವಾದಂತಹ